ಅಂತೂ ಇಂತೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಆದರೆ ಸಾಕಷ್ಟು ಜನ ಇಲ್ಲಿ ಬೇಸರಗೊಂಡಿರುವಂತದ್ದು, ಶಾಸಕರುಗಳಿಗೆ ಅಸಮಾಧಾನ ಆಗಿದೆ. ಅದರಲ್ಲೂ ಕೂಡ ಹಿರಿಯ ಶಾಸಕರುಗಳು ಹಾಗೇನೆ ಏನು ಸಚಿವರಿದ್ದಂತವರು ಕೂಡ ಕೋಕನ್ ನೀಡಲಾಗಿದೆ. ಸಾಕಷ್ಟು ಬೇಸರ ಇಲ್ಲಿ ಮನೆ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ನೀಡಲಾಗ್ತಾ ಇಲ್ಲ. ಈ ಎರಡೂ ಜಿಲ್ಲೆಯಲ್ಲೂ ಕೂಡ ಒಬ್ಬರೇ ಒಬ್ಬರು ಸಚಿವರನ್ನು ಕೂಡ ಆಯ್ಕೆ ಮಾಡಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಬೇಸರಕ್ಕೆ ಕಾರಣ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರುಗಳು ಏನೋ ಒಂದು ಸಭೆಯನ್ನು ನಡೆಸಿದ್ದಾರೆ. ನಮ್ಮ ಜೊತೆಲಿ ಈಗ ಮಾಲೂರು ಶಾಸಕರಾಗಿರುವಂತಹ KY ನಂಜೇಗೌಡರಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ತೋಗೋಣ. ಸರ್ ನಮಸ್ತೆ. ಮೊದಲನೇದಾಗಿ ವೆರಿ ಶಾಕಿಂಗ್, ಯಾಕೆಂತಂದ್ರೆ ಒಂದು ಕಳೆದ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈ ಬಾರಿ ತಮ್ಮ ಜಿಲ್ಲೆಗೆ ಏನು ಕೋಲಾರ ಜಿಲ್ಲೆಗೆ ಕೊಡಬಹುದು ಅಂತ ಅನ್ಕೊಂಡಿದ್ವಿ. ಏನು SN ನಾರಾಯಣಸ್ವಾಮಿ ಅವರ ಹೆಸರು ಮುನ್ನಡೆಯಲ್ಲಿ ಇದ್ರೂ ಕೂಡ ಎಲ್ಲ ಒಂದು ಕಡೆ ತಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಬೇಕಿತ್ತು. ಆದ್ರೆ ಈ ಬಾರಿ ಈ ಒಂದು ಸ್ಥಾನ ಕೈ ತಪ್ಪಿರುವಂತದ್ದು. ತಮ್ಮ ಪ್ರತಿಕ್ರಿಯೆ ಏನು ಸರ್ ಈ ಬಗ್ಗೆ? ತುಂಬಾ ಬೇಜಾರಾಗ್ತಾ ಇದೆ ಎಲ್ಲ ನಮ್ಮ ಶಾಸಕರುಗಳಿಗೆ. ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಕೋಲಾರ ಜಿಲ್ಲೆ. ಆಮೇಲೆ ಜೊತೆಗೆ ಪಾರ್ಲಿಮೆಂಟ್ಗೆ ಅತಿ ಹೆಚ್ಚಿನ ಪಾರ್ಲಿಮೆಂಟ್ ಮೆಂಬರ್ನ ಕಳಿಸಿಕೊಟ್ಟಂತದ್ದು ಕೋಲಾರ ಜಿಲ್ಲೆ. ಆಮೇಲೆ ಅದರ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ಹೆಚ್ಚಿಗೆ ಗೆಲ್ಲಿಸಿಕೊಳ್ಳಿಸುವಂತ ಒಂದು ಜಿಲ್ಲೆ ಅದು. 18ರಲ್ಲಿ ಕೂಡ 6 ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ರು. 5 ಜನ ಕಾಂಗ್ರೆಸ್ ಶಾಸಕರು, ಒಬ್ಬರು ಕಾಂಗ್ರೆಸ್ ಬೆಂಬಲಿತ ಇಂಡಿಪೆಂಡೆಂಟ್ ನಾಗೇಶ್ ಮುಳಬಾಗಲ್. 6 ಜನ ಶಾಸಕರು ಗೆದ್ದಂತಹದ್ದು. ಮತ್ತೆ ಮೊನ್ನೆ 24ರಲ್ಲಿ ಕೂಡ ಅತಿ ಹೆಚ್ಚು 6ರಲ್ಲಿ 4 ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸಿಕೊಟ್ಟಂತ ಜಿಲ್ಲೆ ಒಂದು ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ. ಆದ್ರೆ ಅವಕಾಶ ಕೊಡೋದ್ರಲ್ಲಿ ಮಾತ್ರ ನಮಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. 3 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಿಕ್ಲಿ ಇರಲಿಲ್ಲ. ಮತ್ತೆ 2ನೇ ಅವಧಿಗೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರಂತೆ. ಆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ತದೆ ಅಂತೇಳಿ ತುಂಬಾ ಆಸೆ ಇಟ್ಕೊಂಡಿದ್ವಿ ನಾವು. ಇವತ್ತು ಸಾಮಾಜಿಕ ನ್ಯಾಯ ಅದರಲ್ಲಿ ಸಿಕ್ಲಿಲ್ಲ ನಮಗೆ. ನಾವೇನು ಆಸೆ ಇಟ್ಕೊಂಡಿದ್ವು, ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಏನಂತಿದೆ ಅದು ಸಿಗ್ತದಂತ ಏನ್ ನಂಬಿಕೆ ಇಟ್ಟಿದ್ವಿ, ಆ ನಂಬಿಕೆ ಆಗ್ಲಿಲ್ಲ ಅನ್ನೋದು ನೋವಿದೆ ನಮಗೆ. ಅದರಿಂದ ನಾವೆಲ್ಲರೂ ಕೂಡ ಮಾತಾಡಿದೀವಿ. ನಾವು ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಮತ್ತೆ AICC ನಾಯಕರುಗಳು ಇವರೆಲ್ಲ ನಮ್ಮ ಜಿಲ್ಲೆನ ಗಮನಿಸ್ಕೊಬೇಕಾಗ್ತದೆ. ನಾನು ಹೇಳೋದೇನು ಒಂದು ಮಾತು ಅಂದ್ರೆ, ನಾವು ಇತಿಹಾಸ ಇರೋರು MLAಗಳಿಲ್ಲ ಈಗ. ಆದ್ರೆ ನಮ್ಮ ಕ್ಷೇತ್ರಗಳು ನಮ್ಮದೇ ಆದ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೀವಿ ನಾವು. ಉದಾಹರಣೆ, ಮಾಲೂರು ತಾಲೂಕಲ್ಲಿ 15 ವರ್ಷ ಕಾಂಗ್ರೆಸ್ ಶಾಸಕರು ಇಲ್ಲ, ಡಿಪಾಸಿಟ್ ಇಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ. ನಾನು ಕಾಂಗ್ರೆಸ್ನ ಅಭ್ಯರ್ಥಿ ಆದ ಮೇಲೆ ಶಾಸಕನಾಗಿ ಕಾಂಗ್ರೆಸ್ನ ಶಾಸಕನಾದೆ. ಅದು ನನ್ನ ಅದೇ ಹೋರಾಟ. ಮತ್ತೆ 86ರಿಂದ ನಾನು ರಾಜಕೀಯದಲ್ಲಿ ಇದ್ದಿದ್ದರಿಂದ ನಮ್ಮ ಸ್ಥಳೀಕರು ನನ್ನ ಜನ, ಮಾಲೂರು ತಾಲೂಕಿನ ಜನ. ಮತ್ತೆ ಮೊನ್ನೆ ಕೂಡ ಅಷ್ಟೇ 2ನೇ ಅವಧಿಗೂ ಕೂಡ ನನ್ನನ್ನು ಶಾಸಕನಾಗಿ ಗೆಲ್ಲಿಸಿದ್ದಾರೆ. ಮತ್ತೆ ನಾಳೆ 28ಕ್ಕೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಲೇಬೇಕು ಅಂತೇಳಿ ಏನು ಮುಖ್ಯಮಂತ್ರಿಗಳು ಏನು ಪಣ ತೊಟ್ಟಿದ್ದಾರೆ, ಅದಕ್ಕೆ ಇಂಥ ಅವಕಾಶಗಳೆಲ್ಲ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗಂತ ಕೊಡಬೇಕು. ಅದು ಆಗ್ತಾ ಇಲ್ಲ ಅನ್ನೋದು ಬೇಜಾರಿದೆ. ಅದರಿಂದ ನಾವೆಲ್ಲ ಶಾಸಕರು ಕೂತು ಮಾತಾಡಿದೀವಿ. ಮುಂದೆ ನಮ್ಮ ಹೈಕಮಾಂಡ್ ಕರೆಸಿ ಮಾತಾಡಿ ಅದಕ್ಕೆ ಏನು ಪರಿಹಾರ, ನಮ್ಗೆ ಏನು ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಂತವ್ದು ಯಾವ ರೀತಿ ಮಾಡ್ತಾರೆ ನೋಡೋಣ, ಕಾದು ನೋಡ್ತೀವಿ. ಕೈ ತಪ್ಪಿದೆ ಯಾವ ದೃಷ್ಟಿಯಿಂದ, ಯಾವ ಒಂದು ಕಾರಣದಿಂದ ತಪ್ಪಿದೆ ಅಂತ ನಾನು ಹೇಳಿದೆ ಅಲ್ಲ, ಈಗ ನಮ್ಮ ಸ್ಥಳೀಯ ನಮ್ಮ ಕ್ಷೇತ್ರಗಳೇನ ನಾವೇ. ಆದ್ರೆ ನಮಗ್ ಪ್ರಾಬ್ಲಮ್ಸ್ ಏನಾಗಿದೆ ಇಲ್ಲಿ ಅಂತ ಅನ್ಯಾಯ ಆಗಿರೋದು ಕಾರಣ ಏನಂದ್ರೆ ನಮಗೆ ಗಾಡ್ ಫಾದರ್ಸ್ ಇಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ. ನಾವೆಲ್ಲ ಲೋಕಲ್ ಅಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ಜನರ ಮಧ್ಯೆ ಪ್ರತಿ ದಿವಸ ಆ ಜನರ ವಿಶ್ವಾಸದಲ್ಲಿ ಪಕ್ಷವನ್ನ ಉಳಿಸಿಕೊಂಡಿದ್ದೀವಿ. ಆದ್ರೆ ಹೈಕಮಾಂಡ್ ಅಲ್ಲಿ ನಮಗೆ ಗಾಡ್ ಫಾದರ್ ಇಲ್ವೇನೋ, ಅದರಿಂದ ಈ ಅವಕಾಶ ತಪ್ಪೋಯ್ತು ಅನ್ನೋದು ನೋವಿದೆ. ಸಭೆಯಂತೂ ನಡೆಸಿದ್ರಿ ಸರ್, ಮುಂದಿನ ನಡೆ ಏನು? ಯಾಕೆಂತಂದ್ರೆ ಈಗಾಗಲೇ ಸಚಿವ ಸಂಪುಟ ಪಟ್ಟಿ ಅಂತಿಮ ಆಗಿದೆ. ಎಲ್ಲ 19 ಸಚಿವರುಗಳ ಸ್ಥಾನ ಏನು ಫಿಲಪ್ ಆಗಿದೆ ಉಳಿದಂತ. ಇನ್ನು ಒಂದು ಸ್ಥಾನ ಇದೆ ಸರ್, ಅದು ಕೂಡ ಮಹಿಳಾ ಕೋಟಾ ಅಂತ ಹೇಳಲಾಗ್ತಾ ಇದೆ. ಮಹಿಳಾ ಸ್ಥಾನ ಅದು ಹೋಲ್ಡಲ್ಲಿ ಇಟ್ಟಿದ್ದಾರೆ. ಸೊ ತಮ್ಗೇನ್ ಅನ್ಸುತ್ತೆ, ಆ ಸ್ಥಾನ ಏನಾದ್ರೂ ತಮ್ಮ ಜಿಲ್ಲೆಗೆ ದೊರಕಬಹುದು ಅಂತ ಅನ್ಸುತ್ತಾ, ಅಥವಾ ಅದ್ರ ಮೇಲೆ ತಮಗೆ ಏನು ನಂಬಿಕೆ ಇಲ್ಲ ಅಂತ ಹೇಳ್ತಾರೆ? ಏನ್ ಹೇಳ ಸಾಧ್ಯನೇ ಇಲ್ಲ. ಮಂತ್ರಿ ಮತ್ತೆ ಕೋಲಾರ ಜಿಲ್ಲೆಗೆ ಸಿಗ್ತದೆ ಯಾವುದೇ ಇಲ್ಲ ನಂಬಿಕೆ ಕೂಡ ಇಲ್ಲ. ಮತ್ತೆ ಇನ್ನೊಂದು ನಾವೆಲ್ಲ ತೀರ್ಮಾನ ಮಾಡಿದೀವಿ, ನಮ್ಗೆಲ್ಲ ಗಾಡ್ ಫಾದರ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಅದರಿಂದ ನಮ್ಗೆ ಈ ತರ ಕೋಲಾರ ಜಿಲ್ಲೆಗೆ ನಮಗೆ ಅನ್ಯಾಯ ಆಗ್ತದೆ ಅಂತ ನೋವು ಕೂಡ ಅನ್ಕೊಂಡಿದೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಪಾರ್ಟಿಗೆ ಡ್ಯಾಮೇಜ್ ಆಗುವಂತ ತೀರ್ಮಾನಗಳು ನಾವು ತಗೊಳಕ್ ಹೋಗಲ್ಲ. ನಾವೆಲ್ಲರೂ ಕೂಡ ಅದೇ ಕೂತ್ ಮಾತಾಡಿದೀವಿ. ಆದ್ರೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆಲ್ಲ ನಮ್ಗೆ ಅಂತೇಳಿ ಒಂದು ಕೋಲಾರ ಜಿಲ್ಲೆ ಮತ್ತೆ 2 ಜಿಲ್ಲೆ, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆ 2 ಜಿಲ್ಲೆಗೂ ಕೂಡ ಅನ್ಯಾಯ ಆಗಿದೆ, ನೋವಿದೆ. ನೋಡೋಣ, ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಏನಾದ್ರು ಬದಲಾವಣೆಗಳಾಗ್ತದೆ.
ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು. ಆದ್ರೆ ನಮ್ಮ ಅನ್ಯಾಯಕ್ಕೆ ಹೋರಾಟ ಮಾಡಬೇಕು, ಪಕ್ಷದಲ್ಲೇ ಹೋರಾಟ ಮಾಡಬೇಕು. ಬೇರೆ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ನಾವು ಯಾವುದು ಕೂಡ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಓಕೆ, ಇನ್ನು ಅಂತಿಮವಾಗಿ ಕ್ಷೇತ್ರದ ಜನತೆ, ಯಾಕೆಂತಂದ್ರೆ ಮತದಾರ ಪ್ರಭುಗಳು ಅವರೇ ತಮ್ಮನ್ನ ಈ ಸ್ಥಾನದಲ್ಲಿ, ಶಾಸಕರ ಸ್ಥಾನದಲ್ಲಿ ಕೂರಿಸಿರುವಂತವ್ರು. ಹೈಕಮಾಂಡ್ ಸಚಿವ ಸ್ಥಾನ ಕೊಡದೇ ಇರಬಹುದು, ಜನತೆ ಅಂತ ತಮ್ಮನ್ನ ಆಯ್ಕೆ ಮಾಡಿದೆ. ಕ್ಷೇತ್ರದ ಜನತೆಗೆ ಯಾವ ರೀತಿಯಾಗಿ ಸಮಾಧಾನ ಹೇಳಕ್ ಬಯಸ್ತಾರೆ? ಯಾಕಂದ್ರೆ ಇಡೀ ನಿಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ಕೂಡ ಬೇಸರ ಆಗಿರುವಂತದ್ದು. ಒಂದು ಮಂತ್ರಿ ಕೊಡ್ಲಿಲ್ಲ ಅಂತ ತುಂಬಾ ಬೇಜಾರಿದೆ. ಆದರೆ ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಧಿಯಲ್ಲಿ ಸಾಮಾನ್ಯ ಜನ ಬಡವರಿಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದಿರ್ಬೋದು. ಮತ್ತೆ ನಮ್ಮ ಕ್ಷೇತ್ರಗಳ ಡೆವಲಪ್ಮೆಂಟ್ಸ್ಗೆ ಸಾವಿರಾರು ಕೋಟಿ ತಗೊಂಡ್ಬಿಟ್ಟಿದ್ವಿ ನಾವು. ನಮ್ಮ ಮಂತ್ರಿ ಸಿಗದಿದ್ರು ತೊಂದರೆ ಇಲ್ಲ, ಅದ್ರ ನೋವಿದೆ. ಒಂದು ಇತಿಹಾಸ ಇರುವಂತ ಜಿಲ್ಲೆಗೆ ಮಂತ್ರಿ ಅವಕಾಶ ಸಿಗ್ತಾ ಇಲ್ವಲ್ಲ, ಯಾಕೆ, ಏನು, ನಾವು ಹೈಕಮಾಂಡ್ ಅಲ್ಲಿ ನಮಗೆ ಗಾಡ್ ಫಾದರ್ಸ್ ಇಲ್ವಾ, ನಮ್ಮಿಂದ ಯಾರು ಇಲ್ವಾ ಅನ್ನೋದು ನೋವಿದೆ. ಆದ್ರೆ ಈ ಅವಧಿಯಲ್ಲಿ ನಮ್ಮ ಕ್ಷೇತ್ರದ ಜನತೆ ಎಕ್ಸ್ಪೆಕ್ಟ್ ಏನಿತ್ತು ಅದೆಲ್ಲ ರೀಚ್ ಆಗ್ಬಿಟ್ಟಿದ್ವಿ. 28ಕ್ಕೆ ಮತ್ತೆ ನಾವೆಲ್ಲರೂ ಕೂಡ ಗೆಲ್ಲೋದಕ್ಕೆ ಈ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಮಾಜಿ ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿಗಳು ಕೂಡ ಈಗ ಹೊಸದಾಗಿದ್ದಾರೆ. ಈಗೇನೇನು ಡೆವಲಪ್ಮೆಂಟ್ಸ್ ಅವಕಾಶ ತಗೊಂಡಿದ್ವಿ, ಇನ್ನು 1.25-2 ವರ್ಷ ಇದೆ. ಇನ್ನು ಹೆಚ್ಚಿಗೆ ಅವಕಾಶ ತಗೊಂಡು 28ಕ್ಕೆ ನಾವೆಲ್ಲರೂ ಗೆಲ್ಲೋದಕ್ಕೆ ಅದೇನೇ ಆಗ್ಲಿ ಆಗ್ತದೆ. ನಮ್ ಜನ ಇದ್ದಾರೆ, ಡೆವಲಪ್ಮೆಂಟ್ಸ್ ಪರ ಇದ್ದಾರೆ, ನಮ್ಮ ಪರ ಇದ್ದಾರೆ. ಕೊನೆ ಪ್ರಶ್ನೆ ಸರ್, ಈಗಾಗಲೇ ಸಚಿವ ಸ್ಥಾನ ಕೈ ತಪ್ಪಿದೆ, ಆದ್ರೆ ನಿಗಮ ಮಂಡಳಿ ಸ್ಥಾನ ಏನಾದ್ರು, ಅಧ್ಯಕ್ಷ ಸ್ಥಾನ ಏನಾದ್ರು ನಿರೀಕ್ಷೆ ಇದೆಯಾ ಅಂತ ತಮಗೆ? ಯಾವುದು ನಿರೀಕ್ಷೆ ಇಲ್ಲ. ಕೋಲಾರ ಜಿಲ್ಲೆಗೆ ಮಂತ್ರಿನೇ ಸಿಕ್ಲಿಲ್ಲ ಅಂದಾಗ ಆ ನಿಗಮ ಮಂಡಳಿ ಮತ್ತೆ ಆಸೆ ಇಟ್ಕೊಡೋದು ಬೇಡ. ನಾವು ಕೂಡ KMF ಅಧ್ಯಕ್ಷರು ಮಾಡ್ತೀವಿ ಅಂತ ನನಗೆ ಮಾತು ಕೊಟ್ಟಿದ್ರು. ಮತ್ತೆ ಯಾರು ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು. ಅವತ್ತು ಭೀಮಾ ನಾಯಕನ ಮಾಡಿದ್ರು. ಭೀಮಾ ನಾಯಕನ ಮಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 1 ವರ್ಷ ನೀನೇನು ಮಾತನಾಡಬೇಡಪ್ಪ, 1 ವರ್ಷ ಆದ್ಮೇಲೆ ನೀನ್ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು